ತ್ರಿವರ್ಣ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ಸಿದ್ದರಾಮಯ್ಯನವರು ಮಂಡನೆ ಮಾಡಿದಂಥ 17ನೆಯ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಸದ ತೇಜಸ್ವಿ ಸೂರ್ಯ ಅವರು ಇದು ಒಂದು ರೀತಿ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವಂಥ ಬಜೆಟ್. ಇದು ಹಿಂದೂಗಳಿಗೆ ಏನು ಬಹುಸಂಖ್ಯಾತರಾಗಿರುವಂಥ ಹಿಂದೂಗಳಿಗೆ ಶೂನ್ಯ ಬಜೆಟ್. ಇದು ಓಲೈಕೆ ಮಾಡಿದ್ದಾರೆ ಅಂತ ಹೇಳಿ ಅತ್ಯಂತ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಅದಕ್ಕೆ ಹಿರಿಯ ಪತ್ರಕರ್ತರಾದಂಥ ದಿನೇಶ್ ಅಮೀನ್ಮಠ್ ಅವರು ಕೂಡ ಸರಿಯಾದ ತಿರುಗೇಟನ್ನು ಕೊಟ್ಟಿದ್ದಾರೆ. ಪದೇ ಪದೇ ವಿವಾದಗಳ ವಿಚಾರವನ್ನೇ ಇಟ್ಟುಕೊಂಡು ದೊಡ್ಡ ಸದ್ದು ಮಾಡುವಂಥ ಸಂಸದ ತೇಜಸ್ವಿ ಸೂರ್ಯ ಅವರ ಈ ಆರೋಪದಲ್ಲಿ ಏನಾದರೂ ಹುರುಳಿದೆಯಾ? ಮತ್ತೆ ಸಂಸದ ತೇಜಸ್ವಿ ಸೂರ್ಯ ಅವರಿಗೆ ನಾವು ಕೇಳಲೇಬೇಕಾದ ಪ್ರಶ್ನೆಗಳೇನು, ಅವರ ಜವಾಬ್ದಾರಿಗಳೇನು, ಮತ್ತೆ ಈ ಬಜೆಟ್ ನ ನಿಖರವಾದಂತಹ ಆಶಯಗಳೇನು, ಇದು ಯಾರ ಪರವಾಗಿದೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಸ್ನೇಹಿತರೆ, ಅದಕ್ಕೂ ಮುಂಚೆ ನೀವು ತ್ರಿವರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಈಗ ನಾವು ಚರ್ಚೆಗೆ ಪ್ರವೇಶವನ್ನು ಪಡೆಯೋಣ. ಸ್ನೇಹಿತರೆ, ನಿನ್ನೆ ಸಿದ್ದರಾಮಯ್ಯನವರು ಒಂದು ದಾಖಲೆಯ 17ನೇ ಬಜೆಟನ್ನು ಅವರು ಮಂಡನೆ ಮಾಡಿದ್ರು. ಹಣಕಾಸು ಸಚಿವರು ಕೂಡ ಆಗಿದ್ರು, ಮುಖ್ಯಮಂತ್ರಿಯಾಗಿ ಒಂದು ಆಶಯಗಳು ಮತ್ತು ಸವಾಲಿನ ಬಜೆಟ್ ಅಂತಾನೆ ಹೇಳ್ಬೋದು. ಅದನ್ನ ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅವರ ಬಜೆಟ್ನ ಏನು ಅಂಕಿಅಂಶಗಳು ಮತ್ತು ಘೋಷಣೆಗಳು ಅವಲಂಬಿತ ಆಗಿವೆ. ಬಜೆಟ್ ಮಂಡನೆ ಆದ ನಂತರ ಸಂಸದ ತೇಜಸ್ವಿ ಸೂರ್ಯ ಅವರು ತಮ್ಮ ವಾಗ್ಬಾಣವನ್ನ ಈಗ ಏನು ಸರ್ಕಾರದ ವಿರುದ್ಧ ಬಿಟ್ಟಿರುವಂಥದ್ದು ಸಹಜವಾಗಿಯೇ ಅವರಿಗೆ ರೈಟ್ಸ್ ಇದೆ. ಸರ್ಕಾರದ ನೀತಿಗಳನ್ನ ಟೀಕೆ ಮಾಡುವ, ಸರ್ಕಾರದ ಏನು ವೈಫಲ್ಯಗಳನ್ನು ಕೇಳೋದಕ್ಕೆ ಅವ್ರಿಗೆ ರೈಟ್ಸ್ ಇದೆ. ಈಗ ಅವ್ರ ಬಜೆಟ್ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ, ಏನು ಟ್ವೀಟ್ ಮಾಡಿದ್ದಾರೆ ಅನ್ನೋದನ್ನ ನಾನು ನೋಡ್ತಾ ಹೋಗ್ತೀನಿ. ನೋಡಿ, ಅವ್ರು ಹೇಳ್ತಾರೆ, ಮಾನ್ಯ ಮುಖ್ಯಮಂತ್ರಿಗಳೇ, ಇದು ಸರ್ವರಿಗೂ ಸಮಪಾಲು ಅಲ್ಲ, ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ಬೊಕ್ಕಸದ ಪಾಲು. ಸರ್ವರಿಗೂ ಸಮಪಾಲು ಅಲ್ಲ, ಇದು ಅಲ್ಪಸಂಖ್ಯಾತರಿಗೆ ಬೊಕ್ಕಸದ ಪಾಲು. ಅಲ್ಪಸಂಖ್ಯಾತರಿಗೆ 1000 ಕೋಟಿ ವೆಚ್ಚದಲ್ಲಿ ಶಾಲಾ ಉನ್ನತೀಕರಣ, ಆದರೆ ಹಿಂದೂಗಳ ದೇವಸ್ಥಾನದ ದುರಸ್ತಿಗೆ ಹಣವಿಲ್ಲವೇ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಅಲ್ಪಸಂಖ್ಯಾತ ನಿರುದ್ಯೋಗಿಗಳಿಗೆ 3 ಲಕ್ಷ ಸಹಾಯಧನ, ಸಾಮಾನ್ಯ ವರ್ಗದ ನಿರುದ್ಯೋಗಿಗಳಿಗೆ ಬರೀ ಭರವಸೆಯ ಹುತ್ತವೇ. ಹುಬ್ಬಳ್ಳಿ ಕಲಬುರಗಿಯಲ್ಲಿ ಹಜ್ ಭವನ ಕಟ್ಟುವ ನಿಮಗೆ ಹಿಂದೂ ಧಾರ್ಮಿಕ ಕೇಂದ್ರಗಳ ಮೂಲ ಸೌಕರ್ಯ ನೆನಪಾಗುವುದಿಲ್ಲವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಪಸಂಖ್ಯಾತರಿಗೆ ಮೃಷ್ಟಾನ್ನ ಭೋಜನ, ಬಹುಸಂಖ್ಯಾತ ಹಿಂದೂಗಳಿಗೆ ಬಜೆಟ್ನಲ್ಲಿ ಶೂನ್ಯ ದರ್ಶನ. ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಕೇವಲ ಒಂದು ಸಮುದಾಯದ ಮುಖ್ಯಮಂತ್ರಿಯೇ. ಬೊಕ್ಕಸದ ಬಹುಪಾಲನ್ನ ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಬರೆದುಕೊಡುತ್ತಿರುವ ಸಾಲರಾಮಯ್ಯ ಅವರೇ, ನಿಮ್ಮ ಈ ಅತಿರೇಕದ ಓಲೈಕೆ ರಾಜಕಾರಣಕ್ಕೆ ರಾಜ್ಯದ ಜನ ತಕ್ಕ ಉತ್ತರ ನೀಡುತ್ತಾರೆ. ಇವರ ಈ ಟ್ವೀಟ್ನ ಈ ಮಾತಿನ ತಾತ್ಪರ್ಯ ಏನು ಅಂದ್ರೆ, ನೀವು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ತಿದ್ದೀರಿ, ಮುಸ್ಲಿಂ ಸಮುದಾಯಕ್ಕೆ ಹಜ್ ಭವನ ನಿರ್ಮಾಣ ಮಾಡೋದಕ್ಕೆ 1000 ಕೋಟಿ ದುಡ್ಡನ್ನ ಕೊಟ್ಟಿದ್ದೀರಿ, ಹಿಂದೂಗಳ ದೇವಸ್ಥಾನ ದುರಸ್ತಿ ಕಾರ್ಯಕ್ಕೆ ನಿಮ್ಮ ಹತ್ರ ದುಡ್ಡಿಲ್ವಾ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಹಿರಿಯ ಪತ್ರಕರ್ತ ದಿನೇಶ್ ಅಮೀನ್ಮಠ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ, ತಿರುಗೇಟನ್ನ ಕೊಟ್ಟಿದ್ದಾರೆ. ಅವರು ಏನ್ ಹೇಳ್ತಾರೆ ಅಂದ್ರೆ, ಅಲ್ಪಸಂಖ್ಯಾತರ ಓಲೈಕೆ ಎಂದು ಯಾಕ್ರಿ ಎದೆ ಬಡ್ಕೊಳ್ತೀರಾ? ಇದು ಈ ಬಜೆಟ್ ಅನ್ನ ಅಲ್ಪಸಂಖ್ಯಾತರ ಓಲೈಕೆ ಅಂತ ಯಾಕೆ ಎದೆ ಬಡ್ಕೊಳ್ತೀರಾ? ನೀವು ಸ್ವಲ್ಪ ಓದ್ಕೊಳ್ಬೇಕು, ಸ್ಟಡಿ ಮಾಡಬೇಕು ಅಂತೇಳಿ ಏನೋ ಪಾಠ ಮಾಡೋ ರೂಪದಲ್ಲಿ ಹೇಳಿದ್ದಾರೆ. ನೋಡಿ, ರಾಜ್ಯದಲ್ಲಿ ಮುಸ್ಲಿಂ, ಕ್ರಿಶ್ಚಿಯನ್, ಜೈನರು, ಬೌದ್ಧರು ಮತ್ತು ಸಿಖ್ಖರು ಸೇರಿದಂತೆ ಅಲ್ಪಸಂಖ್ಯಾತರ ಒಟ್ಟು ಜನಸಂಖ್ಯೆ 15.79% ನಷ್ಟು ಇರುವಂತದ್ದು. ಅಂದ್ರೆ ಇವ್ರು ಬರೀ ಅಲ್ಪಸಂಖ್ಯಾತರು ಅಂದ್ರೆ, ಇವ್ರ ದೃಷ್ಟಿಲಿ ಏನು, ಅಲ್ಪಸಂಖ್ಯಾತರು ಅಂದ್ರೆ ಮುಸ್ಲಿಮರು. ಅಲ್ಪಸಂಖ್ಯಾತ ಈ ಪಟ್ಟಿಯಲ್ಲಿ ಬೇರೆ ಬೇರೆ ಸಮುದಾಯಗಳು ಬರ್ತವೆ ಅನ್ನುವಂತ ಪ್ರಜ್ಞೆ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಅಲ್ಪಸಂಖ್ಯಾತರಲ್ಲಿ ಯಾರು ಬರ್ತಾರೆ ನೋಡಿ, ಕ್ರಿಶ್ಚಿಯನ್ ಬರ್ತಾರೆ, ಜೈನರು ಬರ್ತಾರೆ, ಬೌದ್ಧರು ಬರ್ತಾರೆ, ಸಿಖ್ರು ಬರ್ತಾರೆ, ಇವರೆಲ್ಲರ ಜೊತೆಗೆ ಮುಸ್ಲಿಮರು ಬರ್ತಾರೆ. ಇವ್ರನ್ನೆಲ್ಲರನ್ನು ಒಳಗೊಂಡು ಅಲ್ಪಸಂಖ್ಯಾತರು ಅಂತ ಕರೆಯೋದು. ಇವರಿಗೆ ಅಲ್ಪಸಂಖ್ಯಾತರು ಅಂದ್ರೆ ಮುಸ್ಲಿಮರು. ಯಾಕಂದ್ರೆ ಇವ್ರ ಯೋಚನೆಗಳೇ, ಇವ್ರ ಟಾರ್ಗೆಟ್, ಇವರ ಯೋಚನೆಗಳು ಯಾರು ಅಂದ್ರೆ ಮುಸ್ಲಿಂ ಸಮುದಾಯ. ಆಮೇಲೆ ಮುಂದೆ ಹೇಳ್ತಾರೆ ಅವರು, ಪ್ರಸಕ್ತ ಹಣಕಾಸು ವರ್ಷದ ಕರ್ನಾಟಕ ರಾಜ್ಯದ
ಬಜೆಟ್ನ ಗಾತ್ರ 4.5 ಲಕ್ಷ ಕೋಟಿ, 4.48 ಲಕ್ಷ ಕೋಟಿ ಇರುವಂತದ್ದು ಅವ್ರು ಹೇಳಿದ್ದಾರೆ. 4.5 ಲಕ್ಷ ಕೋಟಿ ಈ ಬಜೆಟ್ ಇರುವಂತದ್ದು. ಈಗ ಈ ಲೆಕ್ಕದಲ್ಲಿ 15.79% ಅಲ್ಪಸಂಖ್ಯಾತ ಸಮುದಾಯಕ್ಕೆ 25,000 ಕೋಟಿಯಷ್ಟಾದರೂ ಕೊಡಬೇಕಾಗುತ್ತೆ. ಅಂದ್ರೆ ನಾವು ಈ ಜನಸಂಖ್ಯೆಯ ಲೆಕ್ಕಾಚಾರದ ಆಧಾರದಲ್ಲಿ ನಾವು ಕೊಡಬೇಕು ಅಂತ ಅನ್ನೋದಾದ್ರೆ ಇವ್ರ ಹತ್ರ ಒಂದು 15% ಈ ಅಲ್ಪಸಂಖ್ಯಾತರಿದ್ದಾರೆ. ಈ ಬಜೆಟ್ನ ಗಾತ್ರವನ್ನ ನೋಡಿದಾಗ ನಿಜವಾಗ್ಲೂ ಅವ್ರಿಗೆ ಬಜೆಟ್ನ ಗಾತ್ರಕ್ಕೆ ಅನುಸಾರವಾಗಿ ನಾವು ಅವರ ನ್ಯಾಯದ ಪಾಲನ್ನ ಕೊಡಬೇಕಾದ್ರೆ ಹತ್ರ ಒಂದು 25,000 ಕೋಟಿ ದುಡ್ಡನ್ನ ಕೊಡಬೇಕಾಗತ್ತೆ. ಆದ್ರೆ ಈ ವರ್ಷದ ಬಜೆಟ್ನಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮೀಸಲಿಟ್ಟಿರುವ ಹಣ 4,761 ಕೋಟಿ. ಕಳೆದ ವರ್ಷ ನೀಡಿದ್ದು 4,384 ಕೋಟಿ. ಹೋದ ವರ್ಷ 4,761 ಕೋಟಿ ಕೊಟ್ಟರು, ಕಳೆದ ವರ್ಷ 4,384 ಕೋಟಿ ಕೊಟ್ಟರು. ಸಾಮಾಜಿಕ ನ್ಯಾಯ ಅಂದ್ರೆ ಒಬ್ಬರಿಂದ ಕಿತ್ತುಕೊಂಡು ಮತ್ತೊಬ್ಬರಿಗೆ ಹಂಚುವುದಲ್ಲ, ಇದ್ದದ್ದನ್ನ ಸಮಾನವಾಗಿ ಹಂಚಿಕೊಳ್ಳೋದು. ಅಂದ್ರೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಕೊಡೋದಾಗಿದ್ರೆ 25,000 ಕೊಡಬೇಕಾಗಿತ್ತು. ಆದ್ರೆ ಕೊಟ್ಟಿರೋದೆಷ್ಟು? 4,761 ಕೋಟಿ. ಉದಾಹರಣೆಗೆ ರಾಜ್ಯದ ಜನಸಂಖ್ಯೆಯಲ್ಲಿ 24% ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಬಜೆಟ್ನಲ್ಲಿ SC ST ಆಮೇಲೆ TSP ಕಾಯ್ದೆಯಡಿ ನೀಡಲಾಗಿರುವಂತಹ ಹಣ 4,632 ಕೋಟಿ. ಅಂದ್ರೆ ಉದಾಹರಣೆ ಕೊಡ್ತಾ ಇರೋದವರು ದಲಿತರು ಹಣ ನುಂಗಿ ಹಾಕಿದ್ದಾರಲ್ಲ ಅಂತ ಹೇಳಿ ದಯವಿಟ್ಟು ಮೋದಿ ಭಕ್ತರನ್ನ ಪ್ರಶ್ನಿಸಲು ಹೋಗಬೇಡಿ. ಮೊದಲು ನಿಮ್ಮ ದೇವರಿಗೆ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಮೋದಿ ಅವರಿಗೆ SC ST TSP ಕಾಯ್ದೆಯನ್ನ ಜಾರಿಗೆ ತರಲು ಬುದ್ಧಿ ಹೇಳಿ ಆಮೇಲೆ ಮಾತಾಡಿ ಅಂತ ಹೇಳಿದ್ದಾರೆ. ಇದರಿಂದ ಅರ್ಥ ಆಗೋದೇನು ಅಂದ್ರೆ ಸ್ನೇಹಿತರೆ, ಈಗ ನೋಡಿ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಅಂದ್ರೆ ಅವರ ಜನಸಂಖ್ಯೆಗೆ ಅನುದಾನ ಅನುಗುಣವಾಗಿ ಕೊಡೋದಾಗಿದ್ರೆ ಇನ್ನೂ ಹೆಚ್ಚಿಗೆ ಕೊಡಬೇಕಾಗಿತ್ತು, ಅಷ್ಟನ್ನು ಕೊಟ್ಟಿಲ್ಲ. ಈಗ ಬಜೆಟ್ನಲ್ಲಿ ಈ ಮುಸ್ಲಿಮ್ಸ್ ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯ, ಮುಸ್ಲಿಂ ಅಷ್ಟೇ ಅಲ್ಲ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೊಡಲಾಗ್ತಿರುವಂತಹ ಈ ವೆಚ್ಚದಲ್ಲಿ 100 ಕೋಟಿ ವೆಚ್ಚದಲ್ಲಿ ಶಾಲಾ ಉನ್ನತೀಕರಣ ಮಾಡಲಾಗಿದೆ. ಆಮೇಲೆ ಅಲ್ಪಸಂಖ್ಯಾತ ನಿರುದ್ಯೋಗಿಗಳಿಗೆ 3 ಲಕ್ಷ ಸಹಾಯಧನವನ್ನು ಕೊಡಲಾಗ್ತಾ ಇದೆ. ಕಲಬುರಗಿಯಲ್ಲಿ ಹಜ್ ಭವನ್ ನಿರ್ಮಾಣ ಕಟ್ಟುವ ಬಗ್ಗೆ ಅವರೇನೋ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇದನ್ನೇ ಇವ್ರು ಕೇಳ್ತಿದ್ದಾರೆ. ಇದಕ್ಕೆ ಅಂಕಿಅಂಶಗಳ ಮೂಲಕ ಪತ್ರಕರ್ತ ದಿನೇಶ್ ಅಮೀನ್ ಮಠ್ ಅವರು ಸರಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಇದರಿಂದ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಬಜೆಟ್ ಅಂದ್ರೆ ಅದು ಕೇವಲ ಯಾರನ್ನು ಓಲೈಕೆ ಮಾಡೋದಲ್ಲ, ಸರ್ವ ಜನರನ್ನು ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅವರ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಪರಿಸ್ಥಿತಿಯನ್ನ ಅವಲೋಕಿಸಿ ಅರ್ಥ ಮಾಡಿಕೊಂಡು ಅವರ ಜನಸಂಖ್ಯೆಯನ್ನು ಅರ್ಥ ಮಾಡಿಕೊಂಡು ವಿನಿಯೋಗಿಸಬೇಕಾಗತ್ತೆ. ಮತ್ತೆ ಈ ಹಣ ಎಲ್ಲರಿಗೂ ಬಳಕೆ ಆಗ್ಬೇಕಾಗತ್ತೆ. ಆ ನಿಟ್ಟಲ್ಲಿ ಸಿದ್ದರಾಮಯ್ಯನವರು ಕೇವಲ ಬರೀ ಹಿಂದೂಗಳಿಗೆ ಕೊಟ್ಟಿದ್ದಾರಾ? ಇಲ್ಲ ಅಲ್ಲ, ಅಲ್ಪಸಂಖ್ಯಾತರಿಗೂ ಕೊಟ್ಟಿದ್ದಾರೆ, ಹಿಂದೂ ಸಮುದಾಯದವರಿಗೂ ಕೊಟ್ಟಿದ್ದಾರೆ, ಟ್ರೈಬಲ್ಸ್ಗಳಿಗೂ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, ಯಾರೇ ಬರಲಿ, ಒಂದು ಬಜೆಟ್ನಲ್ಲಿ ಎಲ್ಲ ಸಮುದಾಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡೇ ಕೊಡಬೇಕಾಗತ್ತೆ. ಆದರೆ ಈ BJPಗರಿಗೆ, BJPಯ ಸಂಸದರಿಗೆ ಕಾಣೋದೇನು ಅಂದ್ರೆ ಮುಸ್ಲಿಂ ಸಮುದಾಯ. ಮುಸ್ಲಿಂ ಸಮುದಾಯಕ್ಕೆ 100 ಕೋಟಿ ಕೊಟ್ಟಿದ್ದಾರೆ, 1000 ಕೋಟಿ ಕೊಟ್ಟಿದ್ದಾರೆ, ಅವರು ಹಜ್ ಭವನ ನಿರ್ಮಾಣಕ್ಕೆ ಕೊಟ್ಬಿಟ್ಟಿದ್ದಾರೆ, ನಮ್ಮ ದೇವಸ್ಥಾನಕ್ಕೆ ಕೊಟ್ಟಿಲ್ಲ, ಅವ್ರಿಗೆ ಅವರ ಶಾಲೆಗಳ ಉನ್ನತೀಕರಣ ಕೊಟ್ಟಿದ್ದಾರೆ. ಹಾಗಾದ್ರೆ ಕೊಡಬಾರ್ದ? ಅಲ್ಪಸಂಖ್ಯಾತ ಸಿಖ್ರು, ಕ್ರಿಶ್ಚಿಯನ್ ಸಮುದಾಯದವರು, ಮುಸ್ಲಿಂ ಸಮುದಾಯದವರು ಮನುಷ್ಯರಲ್ವಾ, ಈ ನಾಡಿನ ಪ್ರಜೆಗಳಲ್ವಾ, ಅವರು ಟ್ಯಾಕ್ಸ್ ಕಟ್ತಾ ಇಲ್ವಾ? ಯಾಕೆ ಕೊಡಬಾರ್ದ? ನಿಮ್ಮೊಳಗಡೆ ಆಂತರ್ಯದಲ್ಲಿರುವ ಮುಸ್ಲಿಂ ಪ್ರೇಮ ಅಲ್ಲ, ಅದು ಮುಸ್ಲಿಂ ಪ್ರೇಮ ಅಲ್ಲ, ನಿಮ್ಮೊಳಗಡೆ ಇರುವ ಆಂತರ್ಯದಲ್ಲಿರುವ ಮುಸ್ಲಿಂ ದ್ವೇಷವನ್ನ ಈ ಮೂಲಕ ಹೊರಗಡೆ ಆಗ್ತಾ ಇದೀರಿ ಅಷ್ಟೇ. ನೀವು ಅಧಿಕಾರವನ್ನ ಸ್ವೀಕಾರ ಮಾಡಬೇಕಾದ್ರೆ ಪ್ರಮಾಣ ವಚನ ಸ್ವೀಕರಿಸ್ತೀರಿ, ನಾನು ರಾಗ ದ್ವೇಷ ಭಾವಗಳಿಲ್ಲದೆ ಎಲ್ಲರನ್ನು ಸಮಾನವಾಗಿ ನೋಡ್ತೀವಿ ಅಂತ. ಆದ್ರೆ ಅಧಿಕಾರಕ್ಕೆ ಬಂದ್ಮೇಲೆ ನಿಮ್ಮದು ಖ್ಯಾತೆ ಶುರುವಾಗುತ್ತೆ, ನಿಮ್ಮ ಟಾರ್ಗೆಟ್ ಶುರುವಾಗುತ್ತೆ. ಇದೇ ತೇಜಸ್ವಿ ಸೂರ್ಯ ಅವರು ಈ ಹಿಂದೆ ಒಂದು ಮಾತಾಡಿದ್ರು, ಏನು ಪಂಚರ್ ಹಾಕೋರು ಅಂತೇಳಿ ಮುಸ್ಲಿಂ ಸಮುದಾಯವನ್ನು ಟೀಕೆ ಮಾಡಿದ್ರಿ. ನಿಮ್ದು ಬೇರೆ ಬೇರೆ ವಿವಾದಗಳು ಬರ್ತಾನೆ ಇರ್ತವೆ. ಒಬ್ಬ ಮುಖ್ಯಮಂತ್ರಿ ಆಗ್ಲಿ, ಒಬ್ಬ ದೇಶದ ಪ್ರಧಾನಿ ಆಗ್ಲಿ, ಒಂದು ಬಜೆಟ್ ಅನ್ನ ಮಂಡನೆ ಮಾಡಬೇಕಾದ್ರೆ, ಒಂದು ಆಡಳಿತವನ್ನ ನಡೆಸಬೇಕಾದ್ರೆ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಎಲ್ಲ ಸಮುದಾಯಗಳಿಗೂ ಸಾಮಾಜಿಕ ನ್ಯಾಯ ಕೊಡಬೇಕು. ಆದ್ರೆ BJP ಸರ್ಕಾರಗಳ ಮೇಲೆ, BJP ನಾಯಕರುಗಳ ಮೇಲೆ, ಮೋದಿ ಸರ್ಕಾರದ ಮೇಲೆ ಇರುವ ಆರೋಪ ಏನು ಅಂದ್ರೆ ಕೇವಲ ವೋಟ್ ಬ್ಯಾಂಕ್ ಇರೋ ಸಮುದಾಯಗಳನ್ನ ಓಲೈಕೆ ಮಾಡೋದು, ಅವ್ರಿಗೂ ಸರಿಯಾಗಿ ಕೊಡಲ್ಲ, ಬರೀ ಭಾವನಾತ್ಮಕ ಹೊಟ್ಟೆ ತುಂಬಿಸೋದು, ನಿಮ್ಗೆ ಧರ್ಮ, ದೇಶಭಕ್ತಿ, ದೇಶ ಪ್ರೇಮ ಬರೀ ಇಷ್ಟಲ್ಲೇ, ಅಭಿವೃದ್ಧಿ ಶೂನ್ಯ.
ಅಷ್ಟರಲ್ಲ ಹೊಟ್ಟೆ ತುಂಬಿಸ್ಬಿಟ್ಟು ಅವರ ತಲೆಯಲ್ಲಿ ಭಾವನಾತ್ಮಕ ವಿಚಾರಗಳನ್ನ ಕೆರಳಿಸ್ಬಿಟ್ಟು ಅವರು ಪ್ರಶ್ನೆ ಮಾಡೋ ಮನೋಭಾವವನ್ನು ಕಿತ್ಕೊಂಡ್ಬಿಟ್ಟು ಇನ್ನೊಂದು ಸಮುದಾಯವನ್ನು ಟಾರ್ಗೆಟ್ ಮಾಡೋದು. ನನಗೆ ಈ ಮುಸ್ಲಿಂ ಸಮುದಾಯ, ಪಾಕಿಸ್ತಾನದ ವಿಚಾರಗಳು, ನೆಹರು, ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಈ ಎಲ್ಲ ವಿಚಾರಗಳು ಇಲ್ಲದ ಇದ್ದಿದ್ರೆ ಬಿಜೆಪಿ ಯಾವ ವಿಚಾರ ತೆಗೆದುಕೊಂಡು ಟೀಕೆ ಮಾಡ್ತಾರೆ? ಇವರಿಗೆ ದಿನ ಬೆಳಗಾದ್ರೆ ಇದೇ ಬೇಕು, ಮುಸ್ಲಿಮ್ರ ವಿಚಾರ ಬೇಕು, ಇನ್ಯಾವುದೋ ಪಾಕಿಸ್ತಾನ ವಿಚಾರ ಬೇಕು. ಇವರ ಆಡಳಿತ ವೈಫಲ್ಯವನ್ನು ಮುಚ್ಚಾಕೊಳ್ಳೋದಕ್ಕೋಸ್ಕರ ಇವರಿಗೆ ಈ ವಿಚಾರಗಳನ್ನ ತೆಗೆದುಕೊಂಡ್ಬಿಟ್ಟು ಜನರನ್ನ ಕೇಳಿಸ್ಬಿಡೋದು, ಅಲ್ಲಿಗೆ ಇದನ್ನ ಡೈವರ್ಟ್ ಮಾಡ್ಬಿಡೋದು. ಇವರ ವೈಫಲ್ಯಗಳನ್ನ ಮುಚ್ಚಿಕೊಳ್ಳುವ ಸಲುವಾಗಿ ಈ ವಿಚಾರಗಳನ್ನು ತೆಗೆದುಕೊಳ್ಳೋದು ಇದು ತಪ್ಪಲ್ವಾ? ಒಂದು ದೇಶದ, ಒಂದು ರಾಜ್ಯದ ಆಡಳಿತ ವ್ಯವಸ್ಥೆ ಅಂದ್ರೆ ಎಲ್ಲ ಸಮುದಾಯಗಳಿಗೂ ಪಾಲನ್ನ ಹಂಚಬೇಕು. ಬರೇ ಟಾರ್ಗೆಟ್ ಮಾಡಿ ಬಹುಪಾಲವನ್ನ ನಾ ತೆಗೆದುಕೊಳ್ತೀನಿ ಇನ್ನೊಬ್ರಿಗೆ ಕೊಡೋದಿಲ್ಲ ಅನ್ನೋದಿದೆಯಲ್ಲ, ಅದು ಸಾಮಾಜಿಕ ನ್ಯಾಯ ಅಲ್ಲ, ಅದು ದ್ವೇಷ. ಅದನ್ನು ಮಾಡ್ತಿದ್ದಾರೆ. ತೇಜಸ್ವಿ ಸೂರ್ಯ ಅವರೇ, ಸಿದ್ದರಾಮಯ್ಯನವ್ರ ಬಜೆಟ್ ತುಂಬಾ ಚೆನ್ನಾಗಿದೆ ಅಂತ ನಾನು ಹೊಗಳ್ತಾ ಇಲ್ಲ, ತುಂಬಾ ಸರ್ಕಸ್ ಮಾಡಬೇಕಾಗಿದೆ. ಒಂದು ರೀತಿಯ ಆಕರ್ಷಕವಾಗಿ ಜನಪ್ರಿಯ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ. ಆದ್ರೆ ಆ ಜನಪ್ರಿಯ ಯೋಜನೆಗಳಿಗೆ ಆರ್ಥಿಕ ಸುಸ್ಥಿರತೆಯನ್ನ ಕಾಯ್ದುಕೊಂಡು ಯಾವ ರೀತಿ ಹಣವನ್ನ ವಿನಿಯೋಗಿಸ್ತಾರೆ, ತರ್ತಾರೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದೇ ಚಾಲೆಂಜು. ಸಾಲ ಮಾಡಿದ್ದಾರೆ, ಹೆಚ್ಚು ಸಾಲ ಬೇಕಾಗತ್ತೆ. ಆದ್ರೆ ಅವ್ರು ಹೇಳ್ತಿರೋದು ಮತ್ತೆ ಅವ್ರ ಸಮರ್ಥನೆ, ನಾನು GDP 25% ನಾನು ದಾಟಿಲ್ಲ ಅಂತ ಹೇಳ್ತಿದ್ದಾರೆ. ಅದೊಂದು ಚಾಲೆಂಜಸ್ ಇದೆ. ಆದ್ರೆ ಈ ಬಜೆಟ್ ನಲ್ಲಿ ನೀವು ಹೇಳ್ತಿದ್ರೆ ಚೆಂಬಿಡ್ಕೊಂಡು ಬಿಜೆಪಿ ನಾಯಕರೆಲ್ಲ ಪ್ರದರ್ಶನ ಮಾಡ್ತಿದ್ರಲ್ಲ, ಹಾಗಿದ್ರೆ ಕೊಡ್ಲೇಬಾರ್ದ? ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಕೊಡಬಾರ್ದ? ನಾನು ಹಂಗಂತೇಳಿ ಹಿಂದೂ ಸಮುದಾಯದ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ದುಡ್ಡು ಕೊಡ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ನನಗೆ ವೈಯಕ್ತಿಕವಾಗಿ ಈ ಧಾರ್ಮಿಕ ಕ್ಷೇತ್ರಗಳಿಗೆ ಕೊಡೋದಕ್ಕಿಂತ ಬದಲಾಗಿ ಶಾಲೆಗಳಿಗೆ ಕೊಡಬೇಕು. ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಹೆಚ್ಚು ಹಣವನ್ನು ವಿನಿಯೋಗಿಸಿದ್ರೆ ನಮ್ಮ ಮಕ್ಕಳು ಬುದ್ಧಿವಂತರಾಗ್ತಾರೆ. ಬರೇ ಅಕ್ಷರವಂತರಾಗಬಾರ್ದು, ಅವರು ವಿವೇಕವಂತರಾಗಬೇಕು, ವಿಚಾರವಂತರಾಗಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಈ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಅವರನ್ನ ಮುಳುಗಿಸ್ಬಿಟ್ಟು ಅವರಿಗೆ ಯಾವುದು ಸತ್ಯ, ಯಾವುದು ಸುಳ್ಳು, ಯಾರು ಹೇಳೋದು ಸರಿಯಾಗಿದೆ ಅಂತೇಳಿ ವಿಶ್ಲೇಷಣೆ ಮಾಡುವ, ತುಲನೆ ಮಾಡುವ, ವಿಮರ್ಶಾತ್ಮಕ ಮನೋಭಾವವನ್ನೇ ಕಸಿದುಕೊಂಡ್ಬಿಡ್ತಾರೆ ಇವರು. ಯಾಕೆಂದ್ರೆ ಇವರಿಗೆ ಧಾರ್ಮಿಕ ಕ್ಷೇತ್ರಗಳು, ದೇವಸ್ಥಾನ, ಮಂದಿರ, ಮಸೀದಿ, ಕ್ರಿಶ್ಚಿಯನ್ ಇವೇ ಆಗ್ಬಿಟ್ರೆ ಏನ್ರಿ ಪ್ರಯೋಜನ? ಮಕ್ಕಳಿಗೆ ಅನ್ವೇಷಣಾ ಮನೋಭಾವ, ತಾರ್ಕಿಕತೆಯನ್ನ, ಯಾವುದು ಸರಿ, ಯಾವುದು ತಪ್ಪು, ಯಾವುದು ನಿಜ ಅಂತೇಳಿ ಅವನು ವಿಶ್ಲೇಷಣೆ ಮಾಡುವ ಸಾಮರ್ಥ್ಯವನ್ನ ಗಳಿಸುವಂತ ಶಿಕ್ಷಣವನ್ನು ನಮ್ಮಲ್ಲಿ ಕೊಡ್ತಾ ಇಲ್ಲ. ಬರೀ ಭಾವನಾತ್ಮಕ ವಿಚಾರಗಳನ್ನ ತುಂಬಿ 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 ಅವ್ರಿಗೆ ಏನು ಯೋಚನೆ ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಧಾರ್ಮಿಕ ಕ್ಷೇತ್ರಗಳಿಗೆ ದುಡ್ಡನ್ನ ಹೆಚ್ಚು ಕೊಡುವುದರ ಬದಲಾಗಿ ಶಿಕ್ಷಣಕ್ಕೆ ಆದ್ಯತೆ ಕೊಡೋದು ನನ್ನ ವೈಯಕ್ತಿಕವಾದಂತಹ ಆದ್ಯತೆ. ಸರ್ಕಾರವೂ ಕೂಡ ಅದನ್ನು ಮಾಡಲಿ. ಶಿಕ್ಷಣ ಒಳ್ಳೆ ಸಿಕ್ಕರೆ ಅವನು ಸ್ವಾಭಿಮಾನಿ ಆದ್ರೆ ಘನತೆಯ ಬದುಕನ್ನು ಕಂಡುಕೊಳ್ತಾನೆ, ತನ್ನ ಕುಟುಂಬವನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾನೆ, ದೇಶಕ್ಕೂ ಕೂಡ ಕೊಡುಗೆ ಕೊಡ್ತಾನೆ, ಅವನು ಪ್ರಗತಿಯನ್ನು ಕಾಣ್ತಾನೆ. ಬರೀ ಧಾರ್ಮಿಕ ವಿಚಾರದಲ್ಲೇ ಮುಳುಗಿದ್ರೆ ಏನು ಪ್ರಯೋಜನ ಇಲ್ಲ. ಧಾರ್ಮಿಕತೆ ಬೇಕು, ಆಧ್ಯಾತ್ಮಿಕತೆ ಬೇಕು ಮನಸ್ಸಿಗೆ, ನೆಮ್ಮದಿಗೆ. ಆದ್ರೆ ಪ್ರಗತಿಗೆ, ಸಾಧನೆಗೆ, ಉನ್ನತಿಗೆ ಶಿಕ್ಷಣ ಬೇಕು. ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿದ್ದು, ಒಂದು ಎಜುಕೇಶನ್ ಅನ್ನೋದು ಅದು ಹುಲಿಯ ಹಾಲಿನಂತೆ ಅಂತ. ಅದನ್ನ ಕುಡಿದವನು, ಅದನ್ನು ಪಡೆದವನು ಅವನು ಗರ್ಜನೆ ಮಾಡ್ತಾನೆ. ಇಲ್ಲ ಅಂದ್ರೆ ಅದನ್ನು ಪಡೆದೇ ಇದ್ರೆ, ಶಿಕ್ಷಣವನ್ನ ಪಡೆದೇ ಇದ್ರೆ ಇನ್ನೇನ್ ಮಾಡ್ತಾರೆ? ಭಜನೆ, ಗುಣಗಾನ, ಇದರಲ್ಲೇ ಮುಳುಗ್ತೀವಿ ನಾವು. ಭಜನೆ, ದೇಶದ ಬಹುಪಾಲು ಜನ ಭಜನೆ ಮಾಡ್ತಿದ್ರಲ್ಲ, ಇವತ್ತು ಯಾರು ಭಜನೆ ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದೀವಲ್ಲ. ಟೀಕೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರಬೇಕು. ತೇಜಸ್ವಿ ಸೂರ್ಯ ಅವ್ರಿಗೆ ಅದಕ್ಕೆ ಸ್ವಲ್ಪ ಓದ್ಕಳಿ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ ಅಮೀನ್ ಮಠ್ ಅವ್ರು. ನಾವು ಈಗ ನಾನು ಕೇಳ್ತಿದ್ದೀನಿ, ತೇಜಸ್ವಿ ಸೂರ್ಯ ಅವರೇ, ಈ ರಾಜ್ಯಕ್ಕೆ ಬರಬೇಕಾಗಿರುವ GST ಪಾಲು, ಈ ರಾಜ್ಯಕ್ಕೆ ಬರಬೇಕಾಗಿರುವ ತೆರಿಗೆ ಹಣ, ಆಮೇಲೆ ಕೇಂದ್ರದ ಉದ್ಯೋಗ ನೇಮಕಾತಿಯಲ್ಲಿ ಆಗ್ತಿರುವಂತ ತೊಡಕುಗಳು, ಆಮೇಲೆ ಪದೇ ಪದೇ ಬಜೆಟ್ ನಲ್ಲಿ ನಮ್ಮ ರಾಜ್ಯಕ್ಕೆ ಆಗ್ತಾ ಇದೆಯಲ್ಲ ಚೆಂಬು, ಇವತ್ತು ಬಿಜೆಪಿ ನಾಯಕರು ಚೆಂಬಿಡ್ತಾರಲ್ಲ, ಆದ್ರೆ ಕೇಂದ್ರದಿಂದ ರಾಜ್ಯಕ್ಕೆ ಆಗುತ್ತಿರುವಂತ, ಕೇಂದ್ರದ ಬಜೆಟ್ ನಲ್ಲಿ ರಾಜ್ಯಕ್ಕೆ ಬರ್ತಿರುವಂತ ಚೆಂಬಿದೆಯಲ್ಲ, ಪಂಗನಾಮ, ಅದನ್ನ ಕೇಳಬೇಕಲ್ವಾ, ಪ್ರಶ್ನೆ ಮಾಡ್ಬೇಕಲ್ವಾ? ನೀವು ಆಯ್ಕೆಯಾಗಿ ಹೋಗಿರೋದು ಈ ರಾಜ್ಯದ ಸಂಸದರಾಗಿ. ಆಯ್ತು, ನಿಮ್ಮ ಪಕ್ಷಕ್ಕೆ ನೀವು ಸ್ವಲ್ಪ ಬಾಜಾ ಭಜಂತ್ರಿ ಬಾರಿಸ್ಬೇಕು, ಹೊಗಳ್ಕಳಿ. ನಿಮ್ಗೊಂದು ಜವಾಬ್ದಾರಿ ಇರುತ್ತಲ್ಲ. ನೀವು ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಆಯ್ಕೆಯಾಗಿ ಹೋಗಿದ್ದೀರಿ, ಈ ರಾಜ್ಯವನ್ನ ಪ್ರತಿನಿಧಿಸ್ತೀರಿ. ಈ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ದನಿ ಎತ್ತಬೇಕಲ್ಲ. ಏನ್ ದನಿ ಎತ್ತಿದ್ದೀರಿ? ಈ ರಾಜ್ಯದ ನೀರಿನ ಸಮಸ್ಯೆ ಬಗ್ಗೆ, ಈ ರಾಜ್ಯದ ಯುವಕರ ಉದ್ಯೋಗದ ಪ್ರಶ್ನೆ ಬಂದಾಗ, ಈ ರಾಜ್ಯಕ್ಕೆ ನಿಮ್ಮ ಒಕ್ಕೂಟ ಸರ್ಕಾರದಲ್ಲಿ ರಾಜ್ಯಗಳಿಗೆ, ಕರ್ನಾಟಕ ಸರ್ಕಾರಕ್ಕೆ ಅನ್ಯಾಯ ಆದಾಗ ಕೊಡ್ರಿ ನಮ್ಮ ರಾಜ್ಯಕ್ಕೆ ಕೇಂದ್ರದಿಂದ ಹಲವು ಯೋಜನೆಗಳಂತೇಳಿ ಏನಾದ್ರೂ ಮಾತಾಡಿದ್ದೀರಾ? ಏನೂ ಇಲ್ಲ.
ಸುಮ್ಮನೆ ಟೀಕೆ ಮಾಡೋದು. ಈ ಸಲ ನಮ್ಗೇನೋ ಕೊಟ್ರಲ್ಲ ಚೆಂಬನ್ನ, ಏನೋ ಒಂದಷ್ಟು ರೈಲು ಮಾರ್ಗ ಕೊಟ್ವಿ, ಏನಾದ್ರೂ ಉಪಯೋಗ ಇದೆಯಾ? ನಮ್ಮ ರಾಜ್ಯದ ಸಮಸ್ಯೆಗಳ ಬಗ್ಗೆ ಸಂಸತ್ತಲ್ಲಿ ಮಾತಾಡ್ರಪ್ಪ. ಸಿದ್ದರಾಮಯ್ಯ ಟೀಕೆ ಮಾಡಿ ತಪ್ಪಲ್ಲ, ಆದ್ರೆ ನಿಮ್ಮ ಜವಾಬ್ದಾರಿ ಅಲ್ಲಿದೆ. ಯಾರಾದ್ರೂ ಬಿಜೆಪಿ ಸಂಸದರು ನಮ್ಮ ರಾಜ್ಯದ ಪರವಾಗಿ, ಈ ಹಿಂದೆ ನೀವೇನು ಈಗ ಸಂಸದರಾಗಿದ್ರಲ್ಲ ಅನಂತ್ ಕುಮಾರ್ ಅವರು ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತುಂಬ ಮುತುವರ್ಜಿಯನ್ನು ವಹಿಸ್ಕೊಂಡು ವಿರೋಧ ಪಕ್ಷಗಳ ಜೊತೆ ತುಂಬ ಸಮನ್ವಯ ಕಾದ್ಕೊಂಡು ಅವರು ಅಲ್ಲಿ ದನಿ ಎತ್ತೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ರು. ಅದೇ ರೀತಿ ನೀವೇನ್ ಮಾಡ್ತಾ ಇದ್ದೀರಿ? ನಮಗೆ ಬರಬೇಕಾಗಿರುವ GST ಪಾಲು, ನಮಗೆ ಬರಬೇಕಾಗಿರುವಂತಹ ಬಜೆಟ್ನಲ್ಲಿ ಅನುದಾನಗಳು, ಯೋಜನೆಗಳು ಏನು ಇಲ್ವಲ್ಲ. ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ನಿದ್ದೆ ಹೊಡ್ಕೊಂಡು ಬರ್ತಾ ಇದ್ದೀರಾ. ಉಪಯೋಗ ಇಲ್ಲದ ಅಬ್ಬರದ ಭಾಷಣಗಳು ಮಾಡಿದ್ರೆ ನಿಮ್ಗೆ ಯಾರು ಚಪ್ಪಳೆ ಹೊಡೆಯಲ್ಲ. ನಮ್ಮ ರಾಜ್ಯಕ್ಕೆ ಉಪಯೋಗ ಆಗುವಂತ ಯೋಜನೆಗಳ ಬಗ್ಗೆ ಅಲ್ಲಿ ದನಿ ಎತ್ತಿ ತನ್ನಿ, ರೈಲ್ವೆ ಯೋಜನೆಗಳು ತನ್ನಿ, ಅನುದಾನಗಳನ್ನ ಅಲ್ಲಿ ಹೇಳಿ, ಅಲ್ಲಿ ಸಚಿವರುಗಳನ್ನ, ಕೇಂದ್ರದ ಸಚಿವರುಗಳನ್ನ ಭೇಟಿ ಮಾಡಿ. ಅದನ್ನ ಬಿಟ್ಟು ಇಲ್ಲಿ ಬರೀ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಟ್ವೀಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಇದೆ? ಹಾಗಾಗಿ ಈ ವಿಚಾರದಲ್ಲಿ ನಿಮ್ಮ ಕೌಶಲ್ಯವನ್ನು, ಶಕ್ತಿಯನ್ನು, ಸಾಮರ್ಥ್ಯವನ್ನು, ನಿಮ್ಮ ಎಲ್ಲ ಪ್ರಕಾಂಡತೆಯನ್ನು ರಾಜ್ಯಕ್ಕೆ ಬಳಸುವ ವಿಚಾರದಲ್ಲಿ ಬಳಸಿ ತೇಜಸ್ವಿ ಸೂರ್ಯ ಅವರು. ಮತ್ತೊಂದು ವಿಚಾರದ ಜೊತೆ ಬರ್ತೀನಿ. ನಮಸ್ಕಾರ.